ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿನ ಕಳೆದಂತೆ ಸಮಾಜ ಬದಲಾಗ್ತಾ ಇದೆ. ಆಧುನಿಕತೆಗೆ ತಕ್ಕಂತೆ ಜನರು ಕೂಡ ಬದಲಾವಣೆ ಆಗ್ತಿದ್ದಾರೆ. ಆದರೆ ಇಲ್ಲೊಂದು ಕಡೆ ದಲಿತರಿಗೆ ರಸ್ತೆ ಬಿಟ್ಟರೆ ಸೈಟ್ ಸೇಲ್ ಆಗೋದಿಲ್ಲ, ಯಾರು ಕೂಡ ಇಲ್ಲಿ ವಾಸ ಮಾಡೋದಿಲ್ಲ. ನೀವು ಜಾಗ ಖಾಲಿ ಮಾಡಬೇಕು ಅಂಥೇಳಿ ಅಲ್ಲಿರುವಂತಹ ಸುತ್ತಮುತ್ತಲಿನ ಲೇಔಟ್ ನಿವಾಸಿಗಳು ದಲಿತ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆನೇಕಲ್ ಮೀಸಲು ಕ್ಷೇತ್ರದಲ್ಲಿ ಅಸ್ಪೃಶ್ಯತೆ ಜೀವಂತ. ದಲಿತರಿಗೆ ರಸ್ತೆ ಬಿಡದೆ ಲೇಔಟ್ ನಿವಾಸಿಗಳ ದರ್ಪ. ಮನೆಗೆ ಓಡಾಡಲು ದಾರಿ ಇಲ್ಲದೆ ಆತಂಕ ಆವೇಶದಿಂದ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿರುವ ಮಹಿಳೆಯ ಹೆಸರು ನವರತ್ನಮ್ಮ. ಈಕೆ ಪರಿಶಿಷ್ಟ ಜಾತಿ ಮಹಿಳೆ ಎಂಬ ಕಾರಣಕ್ಕೆ ಮನೆಗೆ ಓಡಾಡಲು ಇದ್ದ ಒಂದು ರಸ್ತೆಯನ್ನ ಸುತ್ತಮುತ್ತಲಿನ ಲೇಔಟ್ ನಿವಾಸಿಗಳು ಮುಚ್ಚಿ ಹಾಕಿದ್ದಾರೆ. ಇಂಥದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಈಗಲೂರು ವಾರ್ಡ್ ನಂಬರ್ 23ರಲ್ಲಿ. ಹೌದು, ಗ್ರಾಮದ ನಿವಾಸಿ ನವರತ್ನ ಎಂಬಾಕೆ ತಾತ ಮುತ್ತಾತನ ಕಾಲದಿಂದಲೂ ಮನೆ ಕಟ್ಟಿಕೊಂಡು ಜೀವನ ಸಾಗಿಸ್ತಿದ್ರು. ಆದರೆ ಮನೆ ಪಕ್ಕದಲ್ಲಿ ಪ್ರತಿಷ್ಠಿತ ಬಡಾವಣೆಯೊಂದು ತಲೆ ಎತ್ತಿದೆ. ಇದೇ ಬಡಾವಣೆಗೆ ಹೊಂದಿಕೊಂಡಿರುವ ನವರತ್ನ ಮನೆ ಸರ್ವೆ ನಂಬರ್ 51 ವಾರ್ 1ರಲ್ಲಿ 4 ಗುಂಟೆ ಜಾಗ ಇದೆ. ಈ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇನ್ನು ಇಲ್ಲಿದ್ದ ಬಂಡಿ ರಸ್ತೆ ಜಾಗದಲ್ಲಿ ಓಡಾಟ ಮಾಡಿಕೊಂಡಿದ್ರು. ಆದರೆ ಇತ್ತೀಚಿನ ಚಂದ್ರಕಾಂತ್ ಲೇಔಟ್ನ ಬಲಾಢ್ಯರು ಬಂಡಿ ರಸ್ತೆಗೆ ಗೋಡೆ ಕಟ್ಟಿ ಮುಚ್ಚಾಕಿದ್ದಾರೆ. ನಮಗೆ ಓಡಾಡಲು ತೊಂದರೆ ಕೊಡ್ತಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ದಾರಿ ಇರೋದ್ರಿಂದ, ಗೌರ್ಮೆಂಟ್ ದಾರಿ ಇರೋದ್ರಿಂದ ನಾವು ಓಡಾಡ್ತಾ ಇರೋದು. ನಾನು ಕೇಳ್ತಾ ಇದ್ದೀನಿ, ಅಕ್ಕಪಕ್ಕ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಮ ದಾರಿ ನನಗೆ ಬೇಕಾಗಿಲ್ಲ, ನಮ್ದು ಗೌರ್ಮೆಂಟ್ ದಾರಿ ಐತೆ, ಬಂಡಿ ದಾರಿ. ಬಂಡಿ ಆವಾಗ ಕಾಲದಿಂದ ಬಂಡಿ ಟ್ಯಾಕ್ಟ್ರಿ ಎಲ್ಲ ಓಡಾಡ್ತಾ ಇತ್ತು. ಆ ದಾರಿಯಿಂದ ನಾವು ಅವತ್ತಿಂದ ಇರೋ ದಾರಿ. ಇವಾಗ ನೀವು ಮುಚ್ಕೊಬಿಟ್ರೆ ಹೆಂಗೆ ಅಂತ ಕೇಳ್ತಾ ಇದ್ರೆ, ಇಲ್ಲಮ್ಮ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಏಮರ್ಸ್ತಾ ಇದ್ರೆ ನಾವು ಜಗಳ ಮಾಡೋಕ್ಕಾಗಲ್ಲ. ಎಲ್ಲಿ ಹೋಗ್ಬೇಕು ಭಯ, ಒಂದು ಕಡೆ ಎಲ್ಲಿ ಹೋಗ್ಬೇಕು, ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ನಾನು ಇದಿಲ್ಲ. ಯಾಕಂದ್ರೆ ಮಕ್ಕಳನ್ನ ಥರ ಜಗಳ ಬಿಟ್ಟರೆ ಮತ್ತೆ ಚಿಕ್ಕ ಜಗಳಕ್ಕೆ ಹೋಗಿ ದೊಡ್ಡ ರೌಡಿಗಳ ಥರ ಏನೇನೋ ಆಗ್ಬಿಡ್ತೈತೆ ಬೈಕ್ ಮಕ್ಕಳನ್ನು ಜಗಳಕ್ಕೆ ಬಿಡ್ತಾ ಇದ್ದಿಲ್ಲ ನಾನು. ಇನ್ನು ನವರತ್ನಮ್ಮ ಈ ಸಂಬಂಧ ಚಂದಾಪುರ ಪುರಸಭೆಗೆ ಮನವಿ ಮಾಡಿದ್ದಾರೆ. 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರಂತೆ. ಆದರೆ ಅಧಿಕಾರಿಗಳು ಇವತ್ತು ನಾಳೆ ಅಂತ ಆಕೆಯನ್ನ ಕಚೇರಿ ಆಲಿಸುತ್ತಿದ್ದಾರಂತೆ. ಇನ್ನು ತಾಲೂಕು ಕಚೇರಿ ತಹಶೀಲ್ದಾರ್ ಗಮನಕ್ಕೂ ತಂದ್ರು ಕ್ಯಾರೆ ಅನ್ನುತ್ತಿಲ್ವಂತೆ. ಇದೇ ವಾರ್ಡ್ನ ಕಾರ್ಪೊರೇಟರ್ ಶಾಸಕರ ಗಮನಕ್ಕೂ ತಂದ್ರು ಯಾವುದೇ ರೀತಿಯ ಸಹಾಯ ಮಾಡ್ತಿಲ್ಲ ಅಂತ ಮಹಿಳೆ ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ. ರೋಡ್ ಮಾಡ್ಕೊಡ್ತೀರಿ ಆವಾಗ್ಲಿಂದ ಹೇಳ್ತಾ ಇದ್ರಿ. ಅವ್ರ ಎಲೆಕ್ಷನ್ ಬಂದು ಓಟ್ ಕೇಳಿದ್ರು ಕೂಡ ಹೇಳಿದ್ರು ನಾವು ರೋಡ್ ಮಾಡ್ಕೊಡ್ತೀನಿ ಅಂತ. ಬಟ್ ಇವಾಗೂ ಕೇಳಿದ್ರೆ ಅವರು ರೆಸ್ಪಾನ್ಸ್ ಇಲ್ಲ ಸರ್. ಜಸ್ಟ್ ಮಾಡ್ತೀರಿ, ನಮ್ಮ ಮುಂದೆ ಮಾಡ್ತೀರಮ್ಮ, ಮಾಡಿದ್ದೀನಮ್ಮ, ಸರ್ವೆ ಮಾಡಿದ್ದೀನಮ್ಮ, ಅದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೇನು ಪ್ರೋಸೆಸ್ ಇಲ್ಲ ಸರ್. ನಮ್ಗೆ ಹೋಗೋಕ್ಕೆ ಜಾಗ ಇಲ್ಲ, ಎಲ್ಲಿ ಹೋಗೋಕ್ಕೂ ಜಾಗ ಇಲ್ಲ ಸರ್. ನಾವು ಹಿಂಗೆ ಓಡಾಡೋಕ್ಕೂ ಆಗ್ತಾ ಇಲ್ಲ. ನಮ್ಮ ನಮ್ಮ ಮೇಲೆ ಅಧಿಕಾರ, ನಮಗಿಂತ ಚೆನ್ನಾಗಿರೋರು ರಿಚ್ ಪೀಪಲ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೇಲ್ಜಾತಿಯವರು, ಅವರೆಲ್ಲ ಆ ಪ್ಲೇಸ್ಗೆ ಓಡಾಡೋಕ್ಕೆ ಕೂಡ ಕವರ್ ಮಾಡಿದೆ ಸರ್. ನಮ್ಮ ಮುಂದ್ಗಡೆ ಇರೋ ಪವಿತ್ರ ವ್ಯಾಲ್ಯೂ ಲೇಔಟ್ ಅವರು, ಈ ಕಡೆ ಚಂದ್ರಕಾಂತ್ ಲೇಔಟ್ ಅಲ್ಲಿ ಇರೋರು ಎಲ್ಲ ಸೇರಿ ಗೌರ್ಮೆಂಟ್ ರಸ್ತೆನೇ ಕ್ಲೋಸ್ ಮಾಡಿದ್ದಾರೆ ಸರ್. ನವರತ್ನಮ್ಮ ಮನೆ ಇರುವ ಜಾಗದಲ್ಲಿ ಚಂದ್ರಕಾಂತ್ ಲೇಔಟ್ನವರು ಕಾಂಪೌಂಡ್ ನಿರ್ಮಾಣ ಮಾಡಿದ್ರೆ ಓಡಾಡಲು ಜಾಗವಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈ ಭೂಮಿ ಮೇಲೆ ಪ್ರಾಣಿ ಪಕ್ಷಿಗಳಿಗೂ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಆದರೆ ದಲಿತರಾಗಿ ಹುಟ್ಟಿರುವವರಿಗೆ ಜೀವಿಸುವ ಬದುಕುವ ಹಕ್ಕಿಲ್ಲ ಎನ್ನುವ ಪರಿಸ್ಥಿತಿ ತಲುಪಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ನೊಂದ ಮಹಿಳೆಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.